ಕವಿತಾ ಆಂಟಿ ಮತ್ತು ಮಗಳ ಕಥೆ. ಕವಿತಾ ಆಂಟಿ ನನ್ ಮನೆ ಬಾಜು ಇರುತ್ತಾಳೆ. ಅವಳ ವಯಸ್ಸು 32. ಅವಳ ಮನೆಗೆ ನಾನು ಚಿಕ್ಕನಿಂದ ಹೋಗುತ್ತಿದ್ದೆ. ಅವಳು ಮದುವೆಯಾಗಿ 15 ವರ್ಷ ಆಯ್ತು. ಒಂದು ಸಾರಿ ಅವಳು ಊರಿಗೆ ಬಂದಳು. ಅವಳ ಮಾತನಾಡಿಸಿದೆ. ಅವಳು ಚೆನ್ನಾಗಿಯೇ ಮಾತನಾಡಿದಳು. ಬಾ ಮನೆಗೆ ಎಂದು ಕರೆದಳು. ನಾನು ಮರುದಿನ ಬೆಳಗ್ಗೆ ಮನೆಗೆಟ್ ಹೋದೆ. ಅವಳಿಗೆ 18 ವರ್ಷದ ಮಗಳು, 5 ವರ್ಷದ ಮಗ ಇದ್ದ. ಅವಳು ಟೀ ಮಾಡಿಕೊಂಡು ಬಂದಳು. ಅವಳ ಮಗಳನ್ನು ನನ್ ತೊಡೆ ಕೂಡಿಸಿಕೊಂಡು ಮಾತನಾಡುತ್ತಿದ್ದೆ. ನಾನು ಅವಳಿಗೆ ಕೇಳಿದೆ, ನಿನ್ನ ಮಗಳು ತುಂಬಾ ಚೆನ್ನಾಗಿದ್ದಾಳೆ. ಅವಳು ಹೌದು ಎಂದಳು. ಅವಳ ಮಗಳ ಮೊಲೆ ಚಿಕ್ಕದಾಗಿ ಬಂದಿದ್ದವು. ನಾನು ಮಗಳ ಮೊಲೆಗಳು ಡ್ರೆಸ್ ಮೇಲಿಂದ ಸವರುತ್ತಿದೆ. ಅವಳ ಪ್ಯಾಂಟ್ ಜಿಪ್ ತೆಗೆದು ಕಾಚದ ಒಳಗೆ ಕೈ ಆಡಿಸಿದೆ. ಮಗಳು ಉದ್ರೇಕ ಜಾಸ್ತಿಯಾಗತೊಡಗಿತು. ನಾನು ಕೇಳಿದೆ, ನೀನ್ ಮಗಳು ನೀನ್ ಹಾಗೆ ಸೆಕ್ಸೆಯಾಗಿ ಇದ್ದಾಳೆ ಎಂದೆ. ಆಗ ಕವಿತಾ, ನನ್ನು ಏನಾದರೂ ಮಾಡು, ಮಗಳನ್ನು ಏನು ಮಾಡ್ಬೇಡ ಎಂದಳು. ನಾನು ಅವಳ ಬಳಿ ಕುಳಿತು, ಕವಿತಾ ನೀನ್ ತುಲ್ಬೇಕು ಪ್ಲೀಸ್ ಅನ್ನುತ್ತಾ ಅವಳ ಕಂಕುಳ ಹತ್ತಿರ ಕೈ ಆಡಿಸಿದೆ. ಅವಳು, ಅಮ್ಮ ಇದಾರೆ, ಸಂಜೆ ವೇಳೆ ಬಾ ಎಂದಳು. ನಾನು ಈಗಲೇ ಬೇಕು ಪ್ಲೀಸ್ ಅನ್ನುತ್ತಾ ಅವಳ ಮೊಲೆಗಳನ್ನು ಹಿಸುಕುತ್ತಾ ಇದ್ದೆ. ಸರಿ, ನನ್ ರೂಮ್ನಲ್ಲಿ ಬಾ ಎಂದಳು. ಕವಿತಾ ಅಮ್ಮಳನ್ನು ಮಾತನಾಡಿಸುತ್ತಾ ಅವಳ ರೂಮ್ನಲ್ಲಿ ಹೋದೆ. ಕವಿತಾ ನೈಟಿ ಬಿಚ್ಚಿ ಅವಳ ಮೊಲೆಯನ್ನು ಬಾಯಿಗೆ ಹಾಕಿಕೊಂಡು ಸ್ವಲ್ಪ ಸಮಯದ ಬಳಿಕ ಅವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ಹಾಸಿಗೆ ಮೇಲೆ ಮಲಗಿಸಿ ಅವಳ ಕಾಲು ಮೇಲೆತ್ತಿ ಮಡಿಸಿಕೊಂಡೆ. ನಾನು ಅವಳ ಯೋನಿಗೆ ಕೈ ಆಡಿಸಿದೆ. ಅವಳು ಅಮ್ಮ ಬೇಡ ಅಂತ ಹೇಳಿದಳು. ನಾನು ಅವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ನನ್ನ ತುಣೆ ಗಟ್ಟಿಯಾಗಿತ್ತು ಒಳಗೆ ಹಾಕಿದೆ. ಎದ್ದು ನಿಂತೆ ಹಬ್ಬುತ್ತಿದೆ. ನಂತರ ಗೋಡೆಗೆ ಒತ್ತಿಕೊಳ್ಳುತ್ತಾ ಮತ್ತೆ ಒಳಗೆ ಹಾಕುತ್ತಾ ನಿಧಾನವಾಗಿ ಜಡಿದೆ. ಅವಳು ಸಾಕು ಅನ್ನುವವರೆಗೂ ಬಾರಿಸಿದ ನಂತರ ಬೆಡ್ ಮೇಲೆ ಮಲಗಿಸಿ ಅವಳ ಮೊಲೆ ಅದು ಮುತ್ತ ಮಜಾ ಅನುಭವಿಸತೊಡಗಿದೆ. ಅಷ್ಟರಲ್ಲಿ ಅವಳ ಮಗಳು ಬಂದಳು. ಅಮ್ಮ ಏನಿದು ಎಂದಳು. ಅವಳನ್ನು ಹಿಂಬದಿಯಿಂದ ಬಲವಾಗಿ ಎತ್ತಿಕೊಂಡು, ಇದು ಕಮದಾಟ, ನಿನಗೆ ಗೋತಿಲ್ ಅಂತ ಕೇಳಿದೆ. ಅವಳು, ನನಗೂ ಕಲಿಸು ಎಂದಳು. ಅವಳ ಮಗಳ ಬಟ್ಟೆ ಕೂಡ ಕಳೆದು ಮೊಲೆ ಅದು ಮುತ್ತ ಮಜಾ ಅನುಭವಿಸಲು ಶುರು ಮಾಡಿದೆ. ಕವಿತಾಳಿಗೆ ಹೇಳಿದೆ, ನೀನ್ ಮಗಳ ಸೀಲ್ ವಾಡೆಯು ಎಂದು. ಅವಳು ಮಾಡು ಎಂದಳು. ನಿಗುರಿದ ಗೂಟವನ್ನು ಅವಳ ಮಗಳ ತುಲ ಒಳಗೆ ಹಾಕಲಾರಂಭಿಸಿದೆ. ಹೋಗಲಿಲ್ಲ. ಸ್ವಲ್ಪ ಎಣ್ಣೆ ಹಚ್ಚಿ ನಂತರ ಹಾಕಲು ಶುರು ಮಾಡಿದೆ. ಕವಿತಾ ಮಗಳ ಬಾಯಿ ಮುಚ್ಚಿದಳು. ನಾನು ಜೋರಾಗಿ ಒಳಗೆ ಹಾಕಿದೆ. ಅವಳ ಮಗಳಿಗೆ ರಕ್ತ ಬಂತು. ಆದರೂ ನಾನು ಬಿಡಲಿಲ್ಲ. 5 ನಿಮಿಷ ಆಡಿಸಿದೆ. ನಂತರ ಬಿಟ್ಟೆ. ಅವಳ ಮಗಳು ದುಃಖ ಹೆಚ್ಚಾಯ್ತು. ಅವಳಿಗೆ ಸೆಕ್ಸ್ ಫಿಲ್ಮ್ ತೋರಿಸಿದೆ. ನೋಡು ಇದೆಲ್ಲ ರಾಮ್ಯಾನ್ ಅಂತ ಹೇಳಿದೆ. ಸ್ವಲ್ಪ ಸಮಯದ ನಂತರ ಸಮನಾಗಿ ಹೊರಗೆ ಹೋದಳು. ಮಾರನೇ ದಿನ ಕವಿತಾ ಆಂಟಿ ಮಗಳು ಹೊರಗೆ ಆಟ ಆಡ್ತಾ ಇದ್ದಳು. ಅವಳಿಗೆ ಫೋನ್ ತೋರಿಸಿದೆ. ನನ್ನ ಬಳಿ ಬಂದಳು. ಅವಳನ್ನು ನಮ್ಮ ಮನೆಯ ಒಳಗೆ ಕರೆದುಕೊಂಡು ಬಂದು ಅವಳ ಮೊಲೆ ಅದು ಮುತ್ತ ಅವಳ ಡ್ರೆಸ್ ತೆಗೆದು ಎತ್ತಿಕೊಂಡು ತೊಡೆಯನ್ನು ಹಿಡಿದು ನಿಧಾನವಾಗಿ ನನ್ನ ತುಣೆ ಮೇಲೆ ಕೂಡಿಸಿಕೊಂಡು ಹಬ್ಬಲು ಶುರು ಮಾಡಿದೆ. ಅವಳು ಆಂ ಎಂದು ಶಬ್ದ ಮಾಡಿದಳು. ಶಬ್ದ ಬೇಡ ಎಂದೆ. ಅವಳು ಬಯನು ಮುಚ್ಚಿಕೊಂಡಳು. ಜೋರಾಗಿ ಒಳಗೆ ಹೊರಗೆ ಮಾಡಿದೆ. ಅವಳ ಮೈ ಸುಗಂಧ ಅನುಭವಿಸು. ಇನ್ನೂ ಜೋರಾಗೆ ಮಾಡಿದೆ. ಆಮೇಲೆ ಬಿತ್ತಿ ಅವಳ ಬಟ್ಟೆ ಹಾಕಿಕೊಂಡು ಕೂದಲು ಸರಿ ಮಾಡಿಕೊಂಡು ಹೋಗಲು ಹೇಳಿದೆ. ಅವಳಿಗೆ ನಡೆಯಲು ಸಾಧ್ಯವೇ ಆಗುತ್ತಿರಲಿಲ್ಲ. ನಾನು ಕೈ ಹಿಡಿದು ಅವಳ ಮನೆಗೆ ಹೋದೆ. ಕವಿತಾ ಟಿವಿ ನೋಡುತ್ತಾ ಕುಳಿತಿದ್ದಳು. ಏನಾಗಿದೆ ಎಂದು ಕೇಳಿದಳು. ನೀನ್ ಮಗಳು ಆಟ ಆಡ್ತಾ ಬಿದ್ದಿದ್ದಲು, ಕರೆತಂದಿದೆ ಅಂತ ಹೇಳಿದ ತಕ್ಷಣ ಕವಿತಾಳ ಬಳಿ ಬಂದು ಕಿಸ್ ಕೊಟ್ಟು ಮನೆಗೆ ಹೋದೆ.